ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಇವತ್ತಿನ ಮೊದಲನೇ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಆ ನಂತರ ಒಂದೊಂದೇ ವಿಚಾರಗಳನ್ನ ಇಲ್ಲಿ ಮಾತಾಡ್ತಾ ಹೋಗೋಣ. ಇರಿಟೇಟ್ ಮಾಡಿದಷ್ಟಕ್ಕೂ ಎಸ್, ನೋಡೋಣ ವೀಕ್ಷಕರೇ. ಇಲ್ಲಿ ಪ್ರೋಮೋದಲ್ಲಿ ಫಸ್ಟ್ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಇನ್ನೊಂದು ಅಬ್ಸರ್ವ್ ಮಾಡಿ, ನಿನ್ನೆ ಅಷ್ಟೇ ಇವಾಗ ಹೋಲ್ ಆಫ್ ದಿ ಸೀಸನ್ ಅಂದ್ರೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದು, ಮತ್ತೆ ಇಲ್ಲಿ ಅದೇ ಮಾರ್ಬಲೆಸ್ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಯಾರಪ್ಪ ಅಂತಂದ್ರೆ ಕಿಚ್ಚ ಸುದೀಪ್ ಸರ್ ಪ್ರಕಾರ ಹೇಳ್ತಿರೋದು, ನನ್ನ ಪ್ರಕಾರ ನಿಮ್ ಪ್ರಕಾರ ಅಲ್ಲ. ಇಲ್ಲಿ ಧ್ರುವಂತರು ಪ್ರೋಮೋದಲ್ಲಿ ಯಾಕೆ ಕಾಣಿಸ್ತಲ್ಲ? ಪ್ರತಿ ಶನಿವಾರ ಭಾನುವಾರ ಅಂದ್ರೆ ಕಿಚ್ಚನ ಪಂಚಾಯಿತಿ ಶನಿವಾರದಿರ್ಬೋದು ಅಥವಾ ಭಾನುವಾರದ ಎಪಿಸೋಡ್ ಇರ್ಬೋದು, ಈ ಎಪಿಸೋಡ್ಗಳಲ್ಲಿ 90% ಅಷ್ಟು ಇಲ್ಲಿ ಗಿಲ್ಲಿ ಅವ್ರದೇ ಪ್ರೋಮೋಗಳು ಬಂದಿದೆ. ಅಂದ್ರೆ ಎಂಟರ್ಟೈನ್ಮೆಂಟ್ ಮಾಡಿರೋದು ಯಾರು? ಇಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿಲ್ಲ ಅಂತಂದ್ರೆ ಅವ್ರದ್ದು ಯಾಕೆ ಇಲ್ಲಿ ಪ್ರೋಮೋನ ಬಿಡ್ತಾರೆ ಈ ರೀತಿಯಾಗಿ? ಸ್ವಲ್ಪ ಈ ತರ ಒಂದು ಕ್ವಶನ್ಗಳು ಎಲ್ಲರೂ ತಲೆಯಲ್ಲೂ ಕೂಡ ಬಂದಿರುತ್ತೆ ಅಂತ ಅನ್ಕೊಂತೀನಿ. ನಿಮಗೆ ಅನ್ಸುತ್ತೆ ಈ ಪ್ರೋಮೋ ನೋಡ್ಬಿಟ್ಟು? ಅಂದ್ರೆ ಅದರಲ್ಲಿರೋ ವಿಚಾರದ ಬಗ್ಗೆ ಅಲ್ಲ, ಅಲ್ಲಿ ಧ್ರುವಂತವ್ರು ಕಾಣಿಸ್ತಲ್ವಲ್ಲ ಅದೇ ಬೇಜಾರಾಗ್ತದೆ. ಅಷ್ಟೊಂದು ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಆದ್ರೂ ಕೂಡ ಯಾಕೆ ಪ್ರೋಮೋದಲ್ಲಿ ಕಾಣಿಸ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಬನ್ನಿ ಇನ್ನೂ ಒಂದೊಂದೇ ವಿಚಾರಗಳನ್ನ ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ಪ್ರೋಮೋದಲ್ಲಿರೋ ಪ್ರಕಾರ ಕಿಚ್ಚ ಸುದೀಪ್ ಸರ್ ಏನು ಹೇಳ್ತಾರೆ ಅಂತಂದ್ರೆ, ಒಂದು ರೀಸನ್ ಕೊಟ್ಬಿಟ್ಟು ಪನಿಷ್ ಮಾಡಬಹುದು ಅಂತ ಬಿಟ್ಟು. ಕಳೆದ ಸೀಸನಲ್ಲೂ ಕೂಡ ಇದರ ಇಲ್ಲಿ ಮಾಡಿದ್ರು, ಅಂದ್ರೆ ಬೆನ್ನಿಗೆ ಹೊಡೆಯೋದು, ಮತ್ತೆ ಇಲ್ಲಿ ಗ್ಲಾಸ್ ಅಲ್ಲಿ ಅದೇನೋ ನೀರೆಲ್ಲ ಇಟ್ಟಿರ್ತಾರಲ್ವಾ, ಅದು ಕುಡ್ದಾಗ ಸ್ವಲ್ಪ ಒಂಥರ ಕಸರೆ ಎಲ್ಲ ಆಗುತ್ತೆ, ಮೆಣಸಿನ್ಕಾಯಿ ಈ ತರ ಕೊಟ್ಬಿಟ್ಟು ಏನಾದ್ರು ರೀಸನ್ ಕೊಟ್ಬಿಟ್ಟು ಪನಿಷ್ ಮಾಡಬಹುದು ಅಂತ ಬಿಟ್ಟು. ಆದ್ರೆ ಮನೆಯವ್ರು ಎಲ್ರಿಗೂ ಕೂಡ ನೋಡಿ, ಪನಿಷ್ ಮಾಡಬೇಕು ಅಂತಂದ್ರೆ ಗಿಲ್ಲಿಯವ್ರ ಹೆಸರೇ ಫಸ್ಟ್ ಇಲ್ಲಿ ಬರೋದು. ಅಂದ್ರೆ ಏನೇ ಮಾಡಿದ್ರು ಕೂಡ ಗಿಲ್ಲಿಯವ್ರು ತಡ್ಕೊಂತಾರಲ್ವಾ, ಅದನ್ನ ನಾರ್ಮಲ್ ಆಗಿ ತಗೊಂಡ್ಬಿಟ್ಟು ಆನಂತರ ಮಾತಾಡ್ಕೊಂಡು ಹೋಗ್ತಾರಲ್ವಾ, ನಡೆಯುತ್ತೆ ಬಿಡು ಎಲ್ಲ ಏನು ಕೊಟ್ರೆ ಅಂತ ಬಿಟ್ಟು ಒಬ್ಬೊಬ್ಬರೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದ್ರ ಪ್ರಕಾರ ಫಸ್ಟ್ ಇಲ್ಲಿ ಕಾವ್ಯ ಅವರು ಕೈಗೆ ವ್ಯಾಕ್ಸ್ ಮಾಡಿದ್ರು, ಪರವಾಗಿಲ್ಲ ಅವ್ರು, ಯಾಕಂತಂದ್ರೆ ಅದು ಅಷ್ಟೊಂದು ಎಫರ್ಟ್ ಆಗಲ್ಲ, ಯಾರಿಗಾದ್ರೂ ಒಬ್ರಿಗೆ ಕೊಡಬೇಕು, ಅದನ್ನ ಮಾಡ್ತಿದ್ದಾರೆ ಅಷ್ಟೇ. ಕಾವ್ಯ ಅವರು ಇಲ್ಲಿ ಹೇಳ್ತಾರೆ ಇರಿಟೇಟ್ ಮಾಡಿದ್ದಷ್ಟಕ್ಕೂ ಕೂಡ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ, ಗಿಲ್ಲಿ ಅವರು ಇರಿಟೇಟ್ ಮಾಡಿದ್ರು ಅಂತಂದ್ಬಿಟ್ಟು. ಸ್ವಲ್ಪ ಕೆಲವೊಂದು ವಿಚಾರ ಅವ್ರಿಗೆ ಇರಿಟೇಷನ್ ಅಂತ ಅನಿಸಿದೆ, ಆದರೆ ಇದೇ ಒಂದು ವಿಚಾರನ ಕಿಚ್ಚ ಸುದೀಪ್ ಸರ್ ಕೇಳಿದಾಗ ನನಗೆ ಯಾವಾಗಲೂ ಕೂಡ ಇರಿಟೇಟ್ ಆಗಿಲ್ಲ ಅಂತ ಹೇಳಿದ್ರು, ಆದರೆ ಇಲ್ಲಿ ನನಗೆ ಇರಿಟೇಟ್ ಆಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದಕ್ಕೆ ಹೇಳಿದಾಗ ಕೆಲವೊಂದು ಸಿಚುವೇಶನ್ ನೋಡಿದಾಗ ಕಾವ್ಯ ಅವ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಎಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಉದ್ಭವ ಆಗೋದು ಇದಕ್ಕೆ. ಅವ್ರ ಜೊತೆನೇ ಚೆನ್ನಾಗಿರ್ತಾರೆ, ಅವ್ರ ಜೊತೆ ಮಾತಾಡ್ಕೊಂಡಿರ್ತಾರೆ, ಬಟ್ ಕಿಚ್ಚ ಸುದೀಪ್ ಸರ್ ಹೇಳಿದಾಗ, ಇಲ್ಲ ಅಂತಂದ್ರೆ ಧನುಷ್ ಅವ್ರು ಏನಾದರೂ ಒಂದು ವಿಚಾರ ಹೇಳಿದಾಗ ಆ ತಲೆಯಲ್ಲಿ ತಗೊಂಡ್ಬಿಟ್ಟು ನಾವು ಬೆಸ್ಟ್ ಫ್ರೆಂಡ್ಸ್ ಅಂತಂದ್ರೆ ಕ್ಲೋಸ್ ಆಗಿದ್ದೀವಿ ಅಂತ ಅಂದಮೇಲೆ ಅವ್ರ ಬಗ್ಗೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀವಿ, ಅದು ನಮ್ಗೆ ಹೇಗೆ ಇರಿಟೇಟ್ ಆಗುತ್ತೆ ಹೇಳಿ? ಈ ತರ ಒಂದು ರೀಸನ್ಗಳನ್ನ ಕೊಟ್ಟಾಗಿರೇ ಎಲ್ರಿಗೂ ಕೂಡ ಬೇಜಾರಾಗೋದು, ಅದು ಪ್ರೀತಿಯಿಂದ ಇರ್ಬೋದು ಅಥವಾ ದ್ವೇಷದಿಂದ ಇರ್ಬೋದು. ಒಟ್ನಲ್ಲಿ ಅವ್ರ ಬಾಯಿಂದ ಇರಿಟೇಟ್ ಮಾಡಿದ್ದಕ್ಕೆ ಅಷ್ಟಕ್ಕೂ ಅಂತ ಬಂದ್ಬಿಡ್ತಲ್ವಾ, ಸ್ವಲ್ಪ ನೋಡೋರ್ಗೆ ಏನನ್ಸುತ್ತೆ ಅಂತಂದ್ರೆ ಅದಕ್ಕೆ ಕಾವ್ಯ ನಮ್ಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಹೇಳ್ತಾರೆ. ನೋಡೋಣ ಪ್ರೋಮೋದಲ್ಲಿರೋ ಪ್ರಕಾರನೇ ಇಲ್ಲಿ ಇನ್ನು ಏನೇನೆಲ್ಲ ಇಲ್ಲಿ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ಅಟ್ ಪ್ರೆಸೆಂಟ್ ಇರಿಟೇಷನ್ ಮಾಡಿದ್ದಕ್ಕೆ ಅಂತ ಅಂತೂ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ರಘು ಅವರು ನಾನು ನಿಂಬು ಮತ್ತೆ ಮೆಣಸಿನ್ಕಾಯಿ ಕೊಡ್ತೀನಿ ಅಣ್ಣ ಅಂತ ಅಂದ್ಬಿಟ್ಟು ಅದು ಕೂಡ ಇಲ್ಲಿ ಗಿಲ್ಲಿಗೆ ಕೊಡ್ತಾರೆ. ನೋಡಿ, ಉತ್ತಮ ಅಂತ ಬಂದಾಗ ಗಿಲ್ಲಿಯವ್ರಿಗೆ ಕೊಡಬೇಕು ಅಂತ ಯಾರಿಗೂ ಕೂಡ ಇಲ್ಲಿ ಅನಿಸ್ಲಿಲ್ಲ, ಆದರೆ ಇವಾಗ ನೋಡಿದ್ರೆ ಗಿಲ್ಲಿಯವ್ರನ್ನೆಲ್ಲರೂ ಕೂಡ ಇಲ್ಲಿ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಹೇಗಿದ್ರು ಕೂಡ ಗಿಲ್ಲಿ ತಗೊಂತಾನೆ, ಅದನ್ನ ಪಾಸಿಟಿವ್ ಆಗಿ ಇಲ್ಲಿ ತಗೊಂಡ್ಬಿಡ್ತಾನೆ. ಆನ್ ದ ಸ್ಪಾಟ್ ಅವ್ನು ಏನೇ ಹೇಳ್ಬೋದು, ಆ ನಂತರ ಇಲ್ಲಿ ಮತ್ತೆ ಮಾತಾಡಿಸಿದ್ರೆ ಮಾತಾಡ್ತಾನಲ್ವಾ, ಓಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಮನಸ್ಸಲ್ಲೂ ಕೂಡ ಇಲ್ಲಿ ಇದೆ, ಅದಕ್ಕೋಸ್ಕರ ಈ ರೀತಿ ಇಲ್ಲಿ ಮಾಡ್ತಿರೋದು. ಅದಕ್ಕೆ ನೆಕ್ಸ್ಟ್ ನೋಡಿ, ರಘು ನಿಂಬುವನ್ನು ಕೊಟ್ಟಿದ ತಕ್ಷಣ ಹೇಳ್ತಾರೆ ಪ್ರೀತಿಗೆ ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೂ ಕೊಡಬಹುದು ಅಂತ ಅಂದ್ಬಿಟ್ಟು. ನೋಡಿ, ಅದು ಪ್ರೀತಿನ ನಿಂಬು ಎಷ್ಟು ಇಲ್ಲಿ ಜ್ಯೂಸ್ ಕುಡಿಬೇಕಾದ್ರೆ ಸಕ್ಕರೆ ಎಲ್ಲ ಹಾಡ್ಕೊಂಡ್ಬಿಟ್ಟು ಕುಡಿಬೋದು, ಬಟ್ ಈ ರೀತಿಯಾಗಿ ಕೊಟ್ಟಾಗ ಗಿಲ್ಲಿಯವ್ರ ಫೇಸ್ ನೋಡಿದ್ರೆ ಗೊತ್ತಾಗ್ತಿದೆ ಅವ್ರಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು. ನಿನ್ನೆನೂ ಇಲ್ಲಿ ಹೇಳಿದ್ರು, ಯಾಕೋ ಸ್ವಲ್ಪ ಡಲ್ ಆಗಿ ಕಾಣಿಸ್ತಿದ್ದೀರಲ್ಲ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಕೇಳಿದ್ರು. ಅದಾಗಿದ ತಕ್ಷಣ ನೆಕ್ಸ್ಟ್ ಈ ಎಪಿಸೋಡ್ ಮಾಡ್ಬೇಕಾದ್ರೆ ಅವ್ರು ಸಿಕ್ಕಾಬಿಟ್ಟೆ ಡಲ್ ಆಗಿ ಕಾಣಿಸ್ತಿದ್ದಾರೆ, ಆದ್ರೂ ಕೂಡ ಇಲ್ಲಿ ಪ್ರೀತಿಗೆ ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೂ ಕೊಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದೇ ಬೇರೆಯವ್ರ ಆ ಜಾಗದಲ್ಲಿ ಇದ್ದಿದ್ರೆ ಧ್ರುವಂತವ್ರಿಗೆ ಹೇಳ್ಬೋದಿತ್ತಲ್ವ, ಆ ತರ ನಿಮ್ಗೆ ಯಾಕೆ ಬೇಕು, ಧ್ರುವಂತವ್ರು ಕೊಡಿ, ಅವ್ರಿಗೆ ಪ್ರೀತಿಗೆ ಲಿಮಿಟ್ ಇಲ್ಲ ಅಂತ ಅಂದ್ಬಿಟ್ಟು. ಈ ತರ ವಿಚಾರಗಳಿದ್ದಾಗ ಪಾಪ ಎಲ್ಲರೂ ಕಣ್ಣಿಗೂ ಕೂಡ ಇಲ್ಲಿ ಗಿಲ್ಲಿಯವರೇ ಕಾಣಿಸ್ತಾರೆ. ರಘು ಅವರು ಈ ಮೆಣಸಿನ್ಕಾಯಿ ಕೊಟ್ಟಿದ ತಕ್ಷಣನೇ ಅದು ತಿನ್ನಕ್ ಆಗಲ್ಲ ಬಿಡಿ, ಆದ್ರೂ ಕೂಡ ಇಲ್ಲಿ ಏನ್ ಮಾಡಕ್ಕಾಗತ್ತೆ, ತಿನ್ಲೇಬೇಕು. ಅದು ಚಟುವಟಿಕೆ ಅಂತ ಕೊಟ್ಮೇಲೆ ಒಂದು ಫನ್ನಿ ಚಟುವಟಿಕೆನ ಈ ರೀತಿಗೆ ಸ್ವಲ್ಪ ಸೀರಿಯಸ್ ಮಾಡಿದಾಗ ನೋಡ್ದೋಗಿ ಏನನ್ಸುತ್ತೆ ಅಂತಂದ್ರೆ, ಏನಪ್ಪ ಈ ತರ ಎಲ್ಲ ಮಾಡಿಸ್ತಾರೆ ಅಂತ ಅನ್ಸ್ಬಿಡುತ್ತೆ. ಇದು ಫನ್ನಿ ಅನ್ಸಲ್ಲ, ಒಂದು ಟಾರ್ಗೆಟ್ ಮಾಡ್ಕೊಂಡು ಕೊಡ್ತಾ ಇದಾರೆ ಅಂತ ಇಲ್ಲಿ ಅನ್ನಿಸ್ಬಿಡುತ್ತೆ. ಇಲ್ಲಿ ಗಿಲ್ಲಿಯವ್ರು ಹೇಳ್ತಾರೆ ಅದಕ್ಕೆ ಮೆಣಸಿನ್ಕಾಯಿ ಮತ್ತೆ ಇಲ್ಲಿ ನಿಂಬು ಕೊಟ್ಟಾಗ, ಅಣ್ಣ ನೀನು ಪ್ರೀತಿ ಮಾಡೋದೇ ಬೇಡ ಅಣ್ಣ, ಒಂದೇ ಒಂದು ಕೊಡು ಸಾಕು ಅಂತ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಕಿಚ್ಚ ಸುದೀಪ್ ಸರ್ ಪ್ರೀತಿಗೆ ಲಿಮಿಟ್ ಇಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಮತ್ತೆ ಎಲ್ಲಾದ್ರೂ ಕೊಟ್ಬಿಟ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು. ಆ ನಂತರ ಇಲ್ಲಿ ರಾಶಿಕ್ ಅವ್ರು ಕೂಡ ಇಲ್ಲಿ ಗಿಲ್ಲಿನೇ ಸರ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ, ವಾಯ್ಸ್ ಮಾತ್ರ ಇಲ್ಲಿ ಕೇಳಿಸಿದೆ. ಅದೇ ಕೈಗೆ ದೊಡ್ಡದು ಹಾಕಿದ್ರು. ಲಾಸ್ಟ್ ಸೀಸನಲ್ಲೂ ಕೂಡ ಸೇಮ್ ಇದೇ ಥರ ಚಟುವಟಿಕೆ ಮಾಡಿದಾಗ ಮೋಕ್ಷಿತ ಅವರು ತ್ರಿವಿಕ್ರಮ್ ಅವರು ನಿಂತಾಗ ತ್ರಿವಿಕ್ರಮ್ ಅವರೇನೋ ಮೋಕ್ಷಿತಂಗೆ ಈ ತರ ಕೈಗೆ ಹಾಕೊಂಡು ಹೊಡಿತಾರೆ, ದೊಡ್ಡದು ಹ್ಯಾಂಡ್ದು. ಈಗ ಇಲ್ಲಿ ರಾಶಿಕ್ ಅವ್ರು ಹೊಡೆದವ್ರು ಎಲ್ರಿಗಿಂತ ಬೆಟರ್ ಅಂತ ಹೇಳ್ಬೋದು, ಅದ್ರಲ್ಲಿ ಅಷ್ಟೊಂದು ಏಟು ಬೀಳಲ್ಲ ಇಲ್ಲಿ. ಅದಕ್ಕೆ ವ್ಯಾಕ್ಸಿನೇ ಬೆಟರ್ ಅಲ್ವಾ ಗಿಲ್ಲಿ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು.
ಅದಕ್ಕೆ ನೋಡಿ ಕರೆಕ್ಟಾಗಿ ಪಂಚ್ ಡೈಲಾಗ್ ಅಂದರೆ ಇದೇ ಥರ ಇರಬೇಕು. ಹೆಂಗೆ ಸಾಯಿಸಿದ್ರೆ ಏನನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಗಿಲ್ಲಿಯವರೇ ಕರೆಕ್ಟಾಗಿ ಇಲ್ಲಿ ಹೇಳಿದ್ದೀರಾ. ಒಟ್ಟಿನಲ್ಲಿ ನಿಮ್ಮನ್ನ ಹೆಂಗೆ ಸೋಲಿಸ್ಬೇಕು ಅಂತ ಅಂದ್ಬಿಟ್ಟು ಕೆಲವೊಬ್ರು ಇಲ್ಲಿ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಹೇಗೆ ಸೋಲಿಸಿದ್ರೆ ಏನೋ ಒಟ್ಟಲ್ಲಿ ನಿಮ್ಮನ್ನ ಸೋಲಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅದು ನೀಟಾಗಿ ಗೊತ್ತಾಗ್ತದೆ ನೋಡಿ. ನಿಮ್ಮ ಬಾಯಲ್ಲಿ ಆ ಕಡೆ ಈ ಕಡೆ ಪದಗಳು ಆಚೆ ಈಚೆ ಆದರೂ ಕೂಡ ಕೆಲವೊಂದ್ಸತಿ ಇಲ್ಲಿ ಕರೆಕ್ಟ್ ಆದ ಒಂದು ಪಾಯಿಂಟ್ನ ಹಿಡ್ಕೊಂಡಿದ್ದೀರಾ. ಹೆಂಗೆ ಸಾಯಿಸಿದ್ರೆ ಏನನ್ನ ಒಟ್ಟಲ್ಲಿ ಸಾಯಿಸ್ಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದಾರೆ ಅಂತ ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಅದೇ ರೀತಿ ಮಾಡ್ತಿರೋದು ಅದು ನಿಮಗೂ ಕೂಡ ಇಲ್ಲಿ ಗೊತ್ತಾಗಿದೆ. ಇಲ್ಲಿ ಸಾಯಿಸ್ತಾರೆ ಅನ್ನೋ ಪದಕ್ಕಿಂತ ಸೋಲಿಸ್ತಾರೆ ನಿಮ್ಮನ್ನ ಅಂತ ಬಿಟ್ಟು ಡಿಸೈಡ್ ಹೇಗಾದ್ರೂ ಸೋಲಿಸ್ಬೇಕು, ಒಟ್ಟಲ್ಲಿ ಸೋಲಿಸ್ತೀವಿ ಅಂತ ಅವ್ರು ಪಣ ತೊಟ್ಟಿದ್ದಾರೆ. ನೋಡೋಣ ಗೆಲ್ತಿರೋ ಇಲ್ವೋ ಅಂತ ಬಿಟ್ಟು ಒಂದೊಂದು ಮ್ಯಾಟ್ರ್ಗಳನ್ನ ಇಲ್ಲಿ ನೋಡ್ತಾ ಹೋದ್ರೆ, ಒಂದು ವಿಚಾರಗಳನ್ನ ಇಲ್ಲಿ ದೊಡ್ಡದಾಗಿ ಯೋಚನೆ ಮಾಡ್ತಾ ಹೋದಾಗ ಕೆಲವೊಂದಲ್ಲಿ ಒಂದೊಂದು ಪಾಯಿಂಟ್ಗಳು ಇಲ್ಲಿ ಸಿಗ್ತಾ ಹೋಗುತ್ತೆ. ನಿನ್ನೆ ಒಂದು ಕಿಚ್ಚನ ಪಂಚಾಯಿತಿ ನೋಡಿದಾಗ ಗೊತ್ತಾಯಿತು ಇಲ್ಲಿ ಯಾವ ರೀತಿ ಕಿಚ್ಚ ಸರ್ಗೆ ಇಷ್ಟ ಆಗಬೇಕು ಅಂತಂದ್ರೆ ಚಪ್ಪಳೆ ತಗೋಬೇಕು ಅಂತಂದ್ರೆ ಇಲ್ಲಿ ಅವ್ರ ವ್ಯಕ್ತಿತ್ವ ಯಾವ ತರ ಇರಬೇಕು ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡ್ರು. ಇವಾಗ ಈ ಒಂದು ಚಟುವಟಿಕೆ ನೋಡಿದಾಗ ಗೊತ್ತಾಗ್ತಿದೆ ಇಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಿರೋದು ಯಾರಿಗೋ, ಆದ್ರೆ ಅದು ಸಿಗ್ತಿರೋದು ಅವಾರ್ಡ್ ಇನ್ಯಾರಿಗೋ ಅಂತಂದ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಅದಾಗಿದ ತಕ್ಷಣ ನೋಡಿ ಗಿಲ್ಲಿಯವ್ರು ಹೇಳ್ತಾರೆ, ದಯವಿಟ್ಟು ಎಲ್ಲರೂ ಕೂಡ ನನ್ನ ಈ ಒಂದು ಎಪಿಸೋಡಲ್ಲಿ ಮರ್ತು ಬಿಡಿ ಅಂತ ಹೇಳ್ಬಿಟ್ಟು ಕೈ ಮುಗಿದು ಇಲ್ಲಿ ಬೇಡ್ಕೊಂತಾರೆ. ನೋಡಿ ಅಷ್ಟು ಬೇಡ್ಕೊಂತಿದ್ರು ಕೂಡ ಯಾರಿಗೂ ಕೂಡ ಅಯ್ಯೋ ಅಂತಾನೆ ಅನ್ನಿಸ್ಲಿಲ್ಲ. ಅದಕ್ಕೆ ಹಣ ಆಗ್ತಲ್ಲ ಅಣ್ಣ ಅಂತ ಇಲ್ಲಿ ಹೇಳಿದ್ರು. ಹಣ ಆಗ್ತಲ್ಲ ಬಿಟ್ಟು ಬಿಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳಿದ್ರು. ನೀರು ಕೂಡ ಇಲ್ಲಿ ಕುಡ್ಕೊಂಡು ಕುತ್ಕೊಂತಾರೆ. ಅದಾಗಿದ ತಕ್ಷಣ ಕಿಚ್ಚ ಸರ್ ಹೇಳ್ತಾರೆ ನೆಕ್ಸ್ಟ್ ಇಲ್ಲಿ ಬನ್ನಿ ಅಶ್ವಿನಿ ಅವರೇ ಅಂತ ಅಂದ್ಬಿಟ್ಟು. ಅದಕ್ಕೆ ಅಶ್ವಿನಿ ಅವರು ಕೂಡ ಅಣ್ಣ ನಾನು ಕೂಡ ಗಿಲ್ಲಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ಅವ್ರ ಫೇಸ್ ನೋಡಿ ಹೇಗಾಗಿತ್ತು ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರದ್ದು. ಇನ್ನಿಲ್ಲಿ ರಕ್ಷಿತಾ ಅವರು ಧನುಷ್ ಅವ್ರಿಗೆ ಇಲ್ಲಿ ಕೊಟ್ಟಿದ್ದಾರೆ. ಅದೇನೋ ಗ್ಲಾಸಲ್ಲಿ ಗ್ರೀನ್ ಕಲರ್ ಇಲ್ಲಿ ಇದೆ, ಸ್ವಲ್ಪ ಇಲ್ಲಿ ಮೆಣಸಿನ್ಕಾಯಿ ಇಟ್ಟಿದ್ದಾರೆ, ಅದು ಪುದೀನಾ ಜ್ಯೂಸು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಧನುಷ್ ಅವರು ಕೂಡ ಒಂಥರ ಇಲ್ಲಿ ಮುಖ ಮಾಡಿದ್ದಾರೆ. ಆದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಗಿಲ್ಲಿಯವರಿಗೆ ಕೊಟ್ಟರಲ್ವಾ, ಅಶ್ವಿನಿ ಇರ್ಬೋದು, ರಾಶಿಕ್ ಅವ್ರು ಬೆನ್ನು ಹೊಡೆಯೋದಿರ್ಬೋದು, ಕಾವ್ಯ ಅವರು ಮತ್ತಿಲ್ಲಿ ವ್ಯಾಕ್ಸ್ ಮಾಡಿದ್ರು ಕೈಗೆ ಕಾಲಿ ಎರಡಕ್ಕೂ ಕೂಡ ಇಲ್ಲಿ ಮಾಡಿದ್ರು. ಇನ್ನು ಯಾರ್ಯಾರು ಪಾಪ ಗಿಲ್ಲಿಯವ್ರಿಗೆ ಕೊಟ್ಟಿದ್ದಾರೆ ಅನ್ನೋ ನೋಡ್ಬೇಕಾಗತ್ತೆ. ಇನ್ನು ಮಿಕ್ಕೊಂಡ್ರದ್ದು ಯಾರಪ್ಪ ಧ್ರುವಂತವ್ರು ಇಲ್ಲಿ ಕೊಟ್ಟಿದ್ದಾರಾ ಇಲ್ವಾ ಅಂತ ನೋಡ್ಬೇಕಾಗುತ್ತೆ. ಕೊಟ್ಟಿರಬಹುದೇನೋ, ಆಲ್ಮೋಸ್ಟ್ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಇವರು ಕೊಡದೆ ಬಿಟ್ಟಿರ್ತಾರ. ಇಲ್ಲಿ ನೋಡಿ ರಕ್ಷಿತಾ ಅವರು ಪ್ರತಿಯೊಂದು ಪಾಯಿಂಟಲ್ಲೂ ಕೂಡ ಎಷ್ಟು ಕ್ಲಿಯರ್ ಆಗಿರ್ತಾರೆ ಅಂತಂದ್ರೆ ಅವ್ರಿಗೇನಾದ್ರೂ ಯಾರಾದ್ರೂ ಕೊಟ್ಟಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ತಿರ್ಗಿಸ್ಕೊಟ್ಟೇ ಕೊಡ್ತಾರೆ. ಮೊನ್ನೆ ಕಳಪೆ ಮತ್ತೆ ಉತ್ತಮ ಕೊಡ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಜಗಳ ಆಗಿದ್ದು ಧನುಷ್ ಅವ್ರಿಗೆ ಮತ್ತಿಲ್ಲಿ ರಕ್ಷಿತಾ ಅವ್ರಿಗೆ, ಅಂದ್ರೆ ಅವ್ರ ಹೆಸರನ್ನ ತಗೊಂಡ್ರು ಧ್ರುವಂತವ್ರಲ್ಲಿ ರಕ್ಷಿತಾ ಅಂತ ಬಿಟ್ಟು. ಅದಕ್ಕೆ ಇಲ್ಲಿ ಆ ಒಂದು ಸೇಡ್ನ ತಿರ್ಸ್ಕೊಂಡ್ರು ಅಂತ ಬಿಟ್ಟು ಗೊತ್ತಾಗ್ತದೆ. ಪ್ರತಿಯೊಂದು ಮ್ಯಾಟ್ರಲ್ಲೂ ಕೂಡ ಏನಾದ್ರೂ ಒಂದು ವಿಚಾರ ಬಂತು ಅಂತಂದ್ರೆ, ಈ ತರ ಏನಾದ್ರೂ ಒಂದು ಚಟುವಟಿಕೆ ಬಂತು ಅಂತಂದ್ರೆ ಫಸ್ಟ್ ದಿವಸದಿಂದ ಏನೇ ಜಗಳ ಆಗಿದ್ರು ಕೂಡ ಅದನ್ನ ಬಿಟ್ಬಿಡ್ತಾರೆ. ಅಟ್ ಪ್ರೆಸೆಂಟ್ ಯಾರ ಹತ್ರ ಏನೊಂದು ಮನಸ್ತಾಪ ಆಗಿರುತ್ತೆ ಅದಕ್ಕೆ ಇಲ್ಲಿ ರಕ್ಷಿತಾ ಅವರು ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಂಗಾಗುತ್ತೆ. ಆದ್ರೆ ಈ ಒಂದು ಪ್ರೋಮೋ ನೋಡಿದಾಗ ಏನನ್ನಿಸ್ತು ಅಂತಂದ್ರೆ ಎಲ್ಲರೂ ಕೂಡ ಇಲ್ಲಿ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಈ ತರ ಒಂದು ವಿಚಾರ ಬಂದಾಗ ಹೌದು ಇದೊಂದು ಫನ್ನಿ ಆಕ್ಟಿವಿಟಿ, ಬಟ್ ಎಲ್ಲರೂ ಕೂಡ ಒಬ್ಬರನ್ನೇ ಟಾರ್ಗೆಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಒಂದ್ಸತಿ ಆ ನಿಂಬು ರಸ ಎಷ್ಟು ಹುಳಿ ಇರುತ್ತೆ ಮತ್ತೆ ಮೆಣಸಿನ್ಕಾಯಿ ಆಗೋದೇ ಇಲ್ಲ. ಇವನ್ ಅವ್ರ ಹೆಲ್ತ್ ಕೂಡ ಇಲ್ಲಿ ಸರಿ ಇಲ್ಲ. ಈ ತರ ಇದ್ದಾಗ ಇಲ್ಲ ಸ್ವಲ್ಪ ಗಿಲ್ಲಿಯವ್ರನ್ನ ಬಿಟ್ಬಿಟ್ಟು ಬೇರೆ ಎಲ್ರಿಗೂ ಕೂಡ ಕೊಡಿ ಅಂತ ಹೇಳಿದ್ರು ಕೂಡ ಚೆನ್ನಾಗಿರೋದು. ಚಟುವಟಿಕೆ ಅಂತ ಬಂತು ಅಂತ ಅಂದ್ರೆ ಹೌದು ಫನ್ನಿ ಚಟುವಟಿಕೆ ನೋಡೋಕ್ಕೂ ಕೂಡ ಸ್ವಲ್ಪ ಚೆನ್ನಾಗಿರ್ಬೇಕಲ್ವಾ. ಯಾಕಂದ್ರೆ ಪಾಪ ಗಿಲ್ಲಿಯವರು ಎಂಟರ್ಟೈನ್ಮೆಂಟ್ ಅಂತೂ ಇಲ್ಲಿ ಏನೂ ಮಾಡೇ ಇಲ್ಲ ಈ ಒಂದು ಸೀಸನ್ ಅಲ್ಲಿ, ಕೆಲವೊಬ್ರು ಪ್ರಕಾರ ನಾನು ಹೇಳ್ತಿರೋದು. ಯಾಕಂದ್ರೆ ಬೆಸ್ಟ್ ಎಂಟರ್ಟೈನರ್ ಅಂತ ಅಂದ್ರೆ ಅದೇ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡಿದ್ದು ಹೋಲ್ ಆಫ್ ಸೀಸನ್ ನಾನು ಹೇಳ್ತಿರೋದು. ಇಲ್ಲಿ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಬಿಟ್ಟು ಕಿಚ್ಚನ ಮಿರ್ಚಿಗೆ ಚಪ್ಪಾಳೆ ಕೂಡ ಇಲ್ಲಿ ಸಿಕ್ತಲ್ವಾ, ಅಂಥವ್ರಿಗೆ ಯಾಕೆ ಈ ತರ ಒಂದು ಅವಕಾಶ ಕೊಡಲ್ಲ. ಎಲ್ಲದಕ್ಕೂ ಕೂಡ ಎಲ್ಲರೂ ಕೂಡ ಮನೇಲಿರೋರು ಎಲ್ಲರೂ ಕೂಡ ಯಾಕೆ ಹೇಳಿಲ್ಲ ಧ್ರುವಂತವ್ರು ತುಂಬಾ ಚೆನ್ನಾಗಿ ಆಡ್ತಾರೆ, ಧ್ರುವಂತವ್ರು ತುಂಬಾ ಚೆನ್ನಾಗಿ ಇಲ್ಲಿ ಎಲ್ಲರ ಹತ್ರನೂ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು. ಈ ತರ ಚಟುವಟಿಕೆಗಳು ಬಂದಾಗ ಮಾತ್ರನೇ ಗಿಲ್ಲಿಯವ್ರು ನೆನಪಾಗ್ತಾರೆ. ಪ್ರೋಮೋದಲ್ಲೂ ಕೂಡ ಅತಿ ಹೆಚ್ಚಾಗಿ ನೀವು ಅಬ್ಸರ್ವ್ ಮಾಡ್ಬೋದು, ಸುಮಾರು 70 to 80% ಅಂದ್ರೆ ಶನಿವಾರ ಭಾನುವಾರ ಪ್ರೋಮೋಗಳು ಹೊರತುಪಡಿಸಿ ನಾನು ಹೇಳ್ತಿರೋದು ಮಿಕ್ಕಿರೋ ಪ್ರೋಮೋದಲ್ಲಿ ಇಲ್ಲಿ ಗಿಲ್ಲಿಯವ್ರದ್ದೇ ಜಾಸ್ತಿ ಬಂದಿದೆ. ಒಂದು ಜಗಳ ಆಡಿರೋದಿರೋದು, ಅದು ಪಾಸಿಟಿವ್ ಇರೋದು ನೆಗೆಟಿವ್ ಇರೋದು, ಒಟ್ಟಿನಲ್ಲಿ ಪ್ರೋಮೋದಲ್ಲಂತೂ ಇಲ್ಲಿ ಜಾಸ್ತಿ ಗಿಲ್ಲಿಯವರೇ ಕಾಣಿಸ್ಕೊಂಡಿದ್ದಾರೆ. ಆದ್ರೂ ಕೂಡ ಇಲ್ಲಿ ಧ್ರುವಂತವ್ರಿಗೆ ಆಲ್ಮೋಸ್ಟ್ ಅವ್ರ ಪ್ರೋಮೋ ಅಂತ ಬಂದಿರೋದು ಒಂದು 15 to 20% ಅಂತ ಅನ್ಕೊಳ್ಳಿ. ಅದರಲ್ಲೂ ಕೂಡ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾಗ ಒಂದ್ ಸ್ವಲ್ಪ ಪ್ರೋಮೋಗಳು ಇವ್ರದ್ದು ಜಾಸ್ತಿ ಬಂದಿತ್ತು. ಅಲ್ಲಿ ರಕ್ಷಿತ್ ಅವ್ರು ಇದ್ರಲ್ಲ ಆ ಒಂದು ಕಾರಣಕ್ಕೆ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಈಗ ಈ ಒಂದು ಪ್ರೋಮೋ ನೋಡಿದಾಗ ಏನಿಸ್ತಾ ಇದೆ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಮಾಡೋದೇ ಯಾರೋ, ಬಟ್ ಇಲ್ಲಿ ಅವಾರ್ಡ್ಗಳು ಸಿಗೋದೇ ಇನ್ಯಾರಿಗೋ. ಮತ್ತೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಗೆ ಆಲ್ಮೋಸ್ಟ್ ಸುಮಾರು ಜನ ಇಲ್ಲಿ ಕಮೆಂಟ್ಗಳು ಕೂಡ ಇಲ್ಲಿ ತಿಳಿಸಿದ್ರೆ ನಮಗೆ ಈ ಸತಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಒಂಥರ ವ್ಯಾಲ್ಯೂನೇ ಇಲ್ಲ ಅಂತ ಅನಿಸ್ಬಿಡ್ತು ಮೇಡಮ್ ಅಂದ್ರೆ ಸುಮಾರು ಜನ ಇಲ್ಲಿ ಹೇಳಿದ್ರೆ. ನಿಮಗೆ ಅನಿಸ್ತು ವೀಕ್ಷಕರೇ ನೆನ್ನೆ ಎಪಿಸೋಡ್ ಬಗ್ಗೆ? ಇದ್ರ ಬಗ್ಗೆ ಕೂಡ ನಾನು ರಿವ್ಯೂ ಮಾಡಿ ಇಲ್ಲಿ ಹಾಕಿದ್ದೆ. ಒಟ್ಟಿನಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಗಿಲ್ಲಿಯವ್ರಿಗೆ ಈಗ ಬೇಜಾರು ಮಾಡ್ದಂಗೆ ಆಯ್ತು, ಯಾಕಂದ್ರೆ ತುಂಬಾ ಇರಿಟೇಷನ್ ಆಯ್ತು ಅಂತ ಕೂಡ ಇಲ್ಲಿ ಹೇಳಿದ್ರಲ್ಲ. ಆದ್ರೆ ಈ ಒಂದು ಇದಕ್ಕೆ ಪ್ರೋಮೋ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಗಿಲ್ಲಿಗೆ ಬಂಪರ್ ಆಫರ್ ಅಂತ ಕೊಟ್ಟಿದ್ದಾರೆ. ಇದನ್ನ ಯಾರನ್ನ ಬಂಪರ್ ಆಫರ್ ಅಂತ ಇಲ್ಲಿ ಹೇಳ್ತಾರೆ? ಏನು ಎಲ್ಲರೂ ಕೂಡ ಇಲ್ಲಿ ಅವಾರ್ಡ್ಗಳು ಕೊಡ್ತಾ ಇದಾರೆ ಬಂಪರ್ ಆಫರ್ ಅಂತ ಹೇಳಕ್ಕೆ? ಒಟ್ಟಿನಲ್ಲಿ ಗಿಲ್ಲಿಯವ್ರನ್ನ ಹೇಗಾದ್ರೂ ಮಾಡಿ ಕುಗ್ಗಿಸ್ಬೇಕು ಅಂತನೋ ಇಲ್ಲ ಅಂತಂದ್ರೆ ಏನೋ ಒಂದು ಮಾಡ್ಬಿಡ್ಬೇಕು ಅಂತನೋ ಇಲ್ಲಿ ನೋಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಎಲ್ಲರೂ ಕೂಡ ಅವ್ರ ಫೇಸ್ ಅಂತೂ ಸಿಕ್ಕಾಪಟ್ಟೆ ಡಲ್ ಆಗಿದೆ. ವೀಕ್ಷಕರ ಈ ಒಂದು ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು? ಮತ್ತೆ ಈ ಸತಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗಬೇಕು ಅಂತ ನೀವು ಇಷ್ಟಪಡ್ತೀರಾ? ನಿಮ್ಮ ಸಪೋರ್ಟ್ ಯಾರಿಗಿದೆ ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.